ಹೇ ಗೈಸ್, ಹೇಗಿದ್ರಲ್ಲ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಲಾಸ್ಟ್ ವಿಡಿಯೋ ನಾವು ಹೇಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪ್ರಿಪ್ರೇಷನ್ಸ್ನ ಮಾಡ್ಕೊಳ್ತೀವಿ ಅನ್ನೋದ್ರ ಬಗ್ಗೆ ಅಪ್ಲೋಡ್ ಮಾಡಿದ್ದೆ. ಇವತ್ತು ಅದರ ಕಂಟಿನ್ಯೂಡ್ ಸೆಷನ್, ಅಂದರೆ ಹೇಗೆ ವರಮಹಾಲಕ್ಷ್ಮಿ ಹಬ್ಬನ ನಾವು ಸೆಲೆಬ್ರೇಟ್ ಮಾಡ್ತೀವಿ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಆ್ಯಂಡ್ ಫಸ್ಟ್ ಬೆಳಗ್ಗೆ ಎದ್ದ ತಕ್ಷಣ ನಾನು ಕಲರ್ಫುಲ್ಲಾಗಿ ರಂಗೋಲಿ ಹಾಕ್ತೆ. ಇದಾದಮೇಲೆ ಬಾಗಿಲಿಗೂ ಸ್ವಲ್ಪ ಅಲಂಕಾರ ಮಾಡಿದೆ. ಬಾಗಿಲಿಗೆ ಹೂವು ರಂಗೋಲಿ ಎಲ್ಲ ಹಾಕಿದ್ಮೇಲೆ ತುಂಬಾ ಲಕ್ಷಣವಾಗಿ ಕಾಣಿಸ್ತಾ ಇತ್ತು, ನೋಡೋಕ್ಕೆ ಖುಷಿ ಅನ್ನಿಸ್ತಾ ಇತ್ತು. ಇದು 6:30ಗೆ ನಾನು ಎದ್ದು ಹಾಕಿರೋದು ಆ್ಯಂಡ್ ರೆಡಿ ಮಾಡಿರೋದು. ನೆನ್ನೆ ನೈಟ್ ತುಂಬಾ ಲೇಟ್ ಆಯಿತು ಮಲಗೋದು. ಆಲ್ಮೋಸ್ಟ್ 3:30 ಬೆಳಗ್ಗೆ ಆಗೋಗ್ಬಿಟ್ಟಿತ್ತು. ಆ್ಯಂಡ್ ಇವತ್ತು ಕೂಡ ಬೆಳಗ್ಗೆ 5:30ಗೆ ಎದ್ದು ಎಲ್ಲ ಪ್ರಿಪ್ರೇಷನ್ಸ್ ಮಾಡಿ ತಟ್ಟೆ ಪ್ಲೇಟ್ಸ್ನ ಕೂಡ ರೆಡಿ ಮಾಡ್ಕೊಳ್ತಾ ಇದ್ವಿ, ದೇವರ ಮುಂದೆ ಇಡೋ ಪ್ಲೇಟ್ಸ್ನ. ಒನ್ಸ್ ಲಕ್ಷ್ಮೀ ದೇವಿದು ಕಂಪ್ಲೀಟ್ ಅಲಂಕಾರ ಮುಗಿದ್ಮೇಲೆ ತಟ್ಟೆಗಳನ್ನೆಲ್ಲ ರೆಡಿ ಮಾಡಿ ಆದಮೇಲೆ ನಾವು ಪೂಜೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಮುಹೂರ್ತಕ್ಕೆ ಮುಂಚೆ ಪೂಜೆನೂ ಕೂಡ ತುಂಬ ಚೆನ್ನಾಗಾಯಿತು. ಪ್ರತಿ ವರ್ಷದ ಹಾಗೆ ಈ ವರ್ಷ ಕೂಡ ಎಲ್ಲ ಪೂಜೆ ವಿಧಾನಗಳ ಪ್ರಕಾರನೇ ಆಯಿತು. ಒನ್ಸ್ ಪೂಜೆ ಮುಗಿದ್ಮೇಲೆ ನಾವು ಲಕ್ಷ್ಮೀ ದೇವಿದು ಮಂತ್ರಗಳು ಮತ್ತು ಪುಟಾಣಿ ಕಥೆಗಳನ್ನ ಓದಿ ಬೆಳಗಿನ ಪೂಜೆನ ಮುಗಿಸ್ಕೊಂಡ್ವಿ. ಸರ್ವವರದೆ ಸರ್ವವರದೆ ಸರ್ವದುಷ್ಟ ಭಯಂಕರಿ ಆದ್ಯಾಕ್ಷೆ ಮಹೇಶ್ವರಿ ಯೋಗಾಗ್ನಿ ಯೋಗ ಸಂಭೂತೆ ಮಹಾಲಕ್ಷ್ಮಿ ನಮೋಸ್ತುತೆ. ಇವಾಗ ವರಮಹಾಲಕ್ಷ್ಮಿದು ನಾನು ಸ್ಟೋರಿ ಹೇಳ್ತೀನಿ, ನೀವು ಕೇಳಬೇಕು. ಓಕೆ, ನೀನು ಸ್ಟೋರಿ ಕೇಳ್ತೀಯಾ? ಯಾವ್ದು ತಗೋತೀಯ? ಆಮೇಲೆ ಅದು ತಿನ್ಬೇಕಾ ನೀನು? ಓಕೆ, ಫಸ್ಟು ಸ್ಟೋರಿ ಕೇಳಬೇಕು. ಓಕೆ, ಕೈ ಕಟ್ಟಬೇಕು, ಹಂಗೆಲ್ಲ ಕೂತ್ಕೊಳಂಗಿಲ್ಲ, ಕೈ ಕಟ್ಟಬೇಕು. Hold your hands. ಇರತಕ್ಕಂತಹ ಕೈಲಾಸ ಪರ್ವತದಲ್ಲಿ ರತ್ನ ಖಚಿತ ಸಿಂಹಾಸನ ರೂಢನಾಗಿರುವ ಪಾರ್ವತಿ ಲೋಲನಾದ ಉಮಾಪತಿಯನ್ನು ನೋಡಿ ಪಾರ್ವತಿಯು, ಪ್ರಾಣೇಶ್ವರ ಮಹಾಲಕ್ಷ್ಮಿಯೇ ನಾನು ನಿನಗೆ ಒಳ್ಳೆಯದಾದ ತತ್ವಚಾರವನ್ನು ಹೇಳುತ್ತೇನೆ ಕೇಳು. ಶ್ರಾವಣ ಮಾಸದಲ್ಲಿ ಶುಕ್ಲ ಪಕ್ಷದಲ್ಲಿ ಬರುವ 2ನೇ ಶುಕ್ರವಾರವಾದ ದಿನ ನನ್ನ ಪೂಜೆಯನ್ನು ಯಾರು ಮಾಡುತ್ತಾರೋ ಅವರಿಗೆ ಸಕಲ ಇಷ್ಟ. ಹಿಂದೆ ಎಲ್ಲ ವರ್ಷಗಳು ನಾನು ದೇವಿನ ಬೇರೆ ದಿಕ್ಕಿನಲ್ಲಿ ಕೂರಿಸ್ತಾ ಇದ್ದೆ, ಬಟ್ ಈ ವರ್ಷ ವಾಸ್ತು ಪ್ರಕಾರ ಪ್ರಾಪರ್ ದಿಕ್ಕಲ್ಲಿ ಕೂರಿಸಿದ್ದೀನಿ. ಆ್ಯಂಡ್ ಈ ವರ್ಷ ಸ್ವಲ್ಪ ಲೈಟಾಗಿ ಬ್ಯಾಕ್ ಡ್ರಾಪ್ ಎಲ್ಲ ಹಾಕಿ ಡೆಕೋರೇಷನ್ ಮಾಡಿದ್ದೀನಿ. ಆ್ಯಂಡ್ ಔಟ್ಕಮ್ ಅಂತೂ ತುಂಬಾ ಚೆನ್ನಾಗಿತ್ತು. ಚೆನ್ನಾಗಿದೆಯಾ? ಯು ಲೈಕ್ ಇಟ್? ಯಾವ್ದು ಇಷ್ಟ ಆಯಿತು ನಿನಗೆ? ಒಬ್ಬಟ್ಟು, ಕಜ್ಜಿಕಾಯಿ, ಚಕ್ಲಿ, ಏನು ಇಷ್ಟ ಆಯಿತು ನಿನಗೆ? ಅದು ಇಷ್ಟ ಆಯಿತಾ? ಅದು ಇಷ್ಟ ಆಯಿತಾ? ಆಮೇಲೆ ಎಲ್ಲ ಇಷ್ಟ ಆಯಿತಾ? ಆ್ಯಂಡ್ ಎಸ್, ಲಕ್ಷ್ಮೀ ಪೂಜೆ ಮಾಡೋದಕ್ಕೂ ಮುಂಚೆ ಬೆಳಗ್ಗೆನೇ ಮೊದಲು ಗಣಪತಿ ಪೂಜೆ ಮಾಡ್ಕೊಂಡ್ವಿ. ಮೊದಲು ಗಣಪತಿ ಪೂಜೆ ಆದಮೇಲೆ ಲಕ್ಷ್ಮೀ ಪೂಜೆನ ಮಾಡಿಕೊಂಡು ಹಬ್ಬದ ಊಟನ ತಿಂದ್ವಿ. ಸೊ ನೆನ್ನೆ ನೈಟ್ ತುಂಬಾ ಲೇಟ್ ಆಗೋದ್ರಿಂದ ನಾವು ತಾಂಬೂಲನ ಪ್ರಿಪೇರ್ ಮಾಡೋಕ್ಕಾಗಲಿಲ್ಲ. ಬ್ಯಾಕ್ ಡ್ರಾಪು, ಲಕ್ಷ್ಮಿ ಸೀರೆ ಹುಡ್ಸೋದೆಲ್ಲ ತುಂಬ ಟೈಮ್ ಹಿಡಿತು. ಸೊ ಆಲ್ಮೋಸ್ಟ್ 3:30-4 ಗಂಟೆ ಆಗಿದ್ದರಿಂದ ನಾವು ಬೆಳಗ್ಗೆ ಮಾಡ್ಕೋಬೋದು ತಾಂಬೂಲ ಪ್ರಿಪ್ರೇಷನ್ಸ್ ಎಲ್ಲ ಅಂದ್ಕೊಂಡು ಮಲ್ಕೊಂಡ್ವಿ. ಆ್ಯಂಡ್ ಬೆಳಗ್ಗೆ ಕೂಡ ನಮಗೆ ಟೈಮ್ ಸಿಕ್ತು ತಾಂಬೂಲ ಪ್ರಿಪ್ರೇಷನ್ಸ್ನ ಮಾಡ್ಕೊಳ್ಳೋಕ್ಕೆ. ಸೊ ತಾಂಬೂಲದಲ್ಲಿ ಯೂಶ್ವಲಾಗಿ ನಾವು ಕೊಡೋ ಎಲೆ ಅಡಿಕೆ ಆಗಿರ್ಬೋದು, ಬ್ಲೌಸ್ ಪೀಸ್, ಅರಿಶಿನ ಕುಂಕುಮ, ಬಳೆ ಆ್ಯಂಡ್ ರಿಟರ್ನ್ ಗಿಫ್ಟ್ ಇದನ್ನೆಲ್ಲ ಹಾಕಿ ಪ್ಯಾಕ್ ಮಾಡಿ ಒಂದು 10 to 15 ತಾಂಬೂಲನ ರೆಡಿ ಮಾಡ್ಕೊಂಡ್ವಿ. ಯೂಶ್ವಲಿ ನಾನು ಪ್ರತಿ ವರ್ಷ ಇನ್ವೈಟ್ ಮಾಡ್ತಿದ್ದು 6-7 ಜನ. ಆ್ಯಂಡ್ ಈ ವರ್ಷ ತುಂಬಾ ಖುಷಿಯಾಯಿತು ನನಗೆ. ನಾನು ಇನ್ವೈಟ್ ಮಾಡಿದ್ದಕ್ಕಿಂತ ನಾನು ಅಂದ್ಕೊಂಡಿದ್ದಕ್ಕಿಂತ ತುಂಬ ಜನ ಮುತ್ತೈದೆಯರು ಬಂದು ಬಾಗಿನ ತೊಗೊಂಡು ತಾಂಬೂಲ ತೊಗೊಂಡು ಹೋದರು. ಆ್ಯಂಡ್ ಇಟ್ ಮೇಡ್ ಅಸ್ ವೆರಿ ಹ್ಯಾಪಿ. ಆ್ಯಂಡ್ ಎಸ್, ನನಗಂತೂ ಕ್ಯಾಂಡಲ್ಸ್ ಅಂದರೆ ತುಂಬಾ ಇಷ್ಟ. ಕ್ಯಾಂಡಲ್ಸ್ದು ಫ್ರೇಗ್ರೆನ್ಸ್ ಆಗಿರ್ಬೋದು, ಅರೋಮಾ ಆಗಿರ್ಬೋದು, ಆ ವೈಬ್ ಆಗಿರ್ಬೋದು, ಎವ್ರಿ ಸಿಂಗಲ್ ಥಿಂಗ್ ನಂಗೆ ತುಂಬ ಇಷ್ಟ. ಸೊ ನನ್ನ ಹತ್ರ ಕ್ಯಾಂಡಲ್
ಕಲೆಕ್ಷನ್ಸ್ ತುಂಬಾ ಇದೆ. ಆ್ಯಂಡ್ ಈ ಕ್ಯಾಂಡಲ್ಸ್ ನಾನು ತರಿಸಿರೋದು ಫ್ರಮ್ ಪೆಪ್ಪರ್ ಫ್ರೈ ಐ ಫೀಲ್. ಆ್ಯಂಡ್ ಪ್ರತಿ ವರ್ಷದಾಗಿ ಈ ವರ್ಷ ಕೂಡ ಅಲಂಕಾರ ಆಗಿರ್ಬೋದು, ಓವರಾಲ್ ಔಟ್ಕಮ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಬಂತು. ಲಕ್ಷ್ಮೀ ದೇವಿನ ನೋಡ್ತಾ ಇದ್ರಂತೂ ನೋಡ್ತಾನೇ ಇರಬೇಕು ಅನ್ನಿಸ್ತಾ ಇತ್ತು. ಮನೆಗೆ ಬಂದಿರೋ ಎಲ್ಲ ಗೆಸ್ಟ್ ಮುತ್ತೈದೆಯರು ಕೂಡ ಹೇಳ್ತಾಯಿದ್ರು ಅಲಂಕಾರ ತುಂಬಾ ಚೆನ್ನಾಗಿ ಬಂದಿದೆ ಅಂತ. ಸೊ ಬೆಳಗ್ಗೆ ಮತ್ತು ಮಧ್ಯಾಹ್ನದ ಮುಹೂರ್ತ ಪೂಜೆ ಆಯಿತು. ಇವಾಗ ಸಂಜೆ ಪೂಜೆ ಆದಮೇಲೆ ನಾನು ಮುತ್ತೈದೆಯರನ್ನ ಕರೆದು ಅವ್ರಿಗೆ ತಾಂಬೂಲನೆಲ್ಲ ಕೊಟ್ಟು ಆ ಕೆಲಸನ ಕೂಡ ಮುಗಿಸ್ಬಿಟ್ಟೆ. ಎಲ್ಲ ಮುಗಿದ್ಮೇಲೆ ದೇವಿಯ ಕೊನೆ ಪೂಜೆ ಮುಹೂರ್ತ ಮಧ್ಯರಾತ್ರಿಲಿತ್ತು. ಆ ಪೂಜೆ ಕೂಡ ಆದಮೇಲೆ ಬೆಳಗ್ಗೆ ಬೇಗನೆ ಎದ್ದು ವಿಧಿವಿಧಾನಗಳ ಪ್ರಕಾರ ವಿಸರ್ಜನೆ ಕೂಡ ಮುಗೀತು. ಈ ಸಲ ದೇವಿಗೆ ಮೊದಲನೇ ಪ್ರೇಯರ್ ಮತ್ತು ಕೊನೆ ಪ್ರೇಯರ್ ಎರಡು ಮುತ್ತಾಂಶ ಕೈಯಲ್ಲೇ ಹೇಳಿಸಿದೆ. ಹೋದ ವರ್ಷ ಅವ್ನು ತುಂಬ ಪುಟಾಣಿ ಆಗೋದ್ರಿಂದ ಅವನಿಗೆ ಬರ್ತಿರಲಿಲ್ಲ. ಈ ವರ್ಷ 2.25 ವರ್ಷ ಆಗಿರೋದ್ರಿಂದ ಅವನಿಗೆ ಸ್ವಲ್ಪ ಪ್ರೇಯರ್ಸ್ ಗೊತ್ತಿತ್ತು. ಅಷ್ಟೇ ಇವತ್ತಿನ ವಿಡಿಯೋ. ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಬಾಯ್.